ಎಲ್ಲರಿಗೂ ನಮಸ್ಕಾರ. KFET ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಇನ್ವೆಸ್ಟಿಂಗಿಗೂ ಚೆಸ್ಸಿಗೂ ಇರುವಂತಹ ನಂಟು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ KFET ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ತಪ್ಪದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಸಹ ಲೈಕ್ ಮಾಡಲಿಕ್ಕೆ ಹೇಳಿ, ಮತ್ತು ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಿದ್ದೆ. ಸ್ನೇಹಿತರೆ, ನಾವೆಲ್ಲರೂ ಸಹ ಜೀವನದಲ್ಲಿ ಒಂದಲ್ಲ ಒಂದು ಸಲ ಈ ಚೆಸ್ ಬೋರ್ಡನ್ನು ನೋಡಿರ್ತೀವಿ, ಚೆಸ್ ಗೇಮನ್ನು ಆಡೋದನ್ನೆಲ್ಲ ನಾವು ಗಮನಿಸಿರ್ತೀವಿ ಅನ್ನೋ ವಿಚಾರ. ಈ ಚೆಸ್ಸಿಗೂ ಇನ್ವೆಸ್ಟಿಂಗಿಗೂ ಇರುವಂಥ ನಂಟೇನು, ಹೂಡಿಕೆಗೂ ಚೆಸ್ಸಿಗೂ ಇರುವಂಥ ಒಂದು ನಂಟೇನು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಯೋದಕ್ಕೆ ಮುಂದಾಗೋಣ. ಚೆಸ್ಸಲ್ಲಿ ನಾವು ನೋಡ್ತಾ ಇರ್ತೀವಿ, ಅದರಲ್ಲಿ ಸೈನಿಕರು ಇರ್ತಾರೆ, ಆನೆ ಇರುತ್ತೆ, ಕುದುರೆ ಇರುತ್ತೆ, ಒಂಟೆ ಇರುತ್ತೆ, ರಾಜ ರಾಣಿ, ಈ ರೀತಿ ಹಲವಾರು ಕಾಯಿಗಳಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಪಾನ್ಸ್ ಅಂತ ನಾವು ಹೇಳ್ತೀವಿ ಆಂಗ್ಲದಲ್ಲಿ. ಇದನ್ನು ಒಂದೊಂದು ಪಾನ್ಸನ್ನ ಮೂವ್ ಮಾಡ್ದಂಗೂ, ಒಂದೊಂದು ಈ ಕಾಯಿಗಳನ್ನು ಮೂವ್ ಮಾಡಿದಾಗಲೂ ನಮಗೆ ಆ ಒಂದು ಆಟದಲ್ಲಿ ಒಂದು ರೀತಿ ಮುನ್ನಡೆ ಸಾಧ್ಯವಾಗುತ್ತೆ ಅನ್ನೋಂಥ ವಿಚಾರ. ಕೆಲವು ಬಾರಿ ಎದುರಾಳಿ ನಮ್ಮ ಮುಂದೆ ಬಂದವರು ಸಹ ಏನು ಮಾಡ್ತಾರೆ ಅಂದರೆ ಅವರ ಒಂದು ಸ್ಟ್ರಾಟರ್ಜಿನ ಬಳಸಿ ನಮ್ಮನ್ನು ಸೋಲಿಸುವಂಥ ಸಾಧ್ಯತೆಗಳು ಸಹ ಇರುತ್ತೆ. ನಮ್ಮ ಪಾನ್ಗಳಿಗೆ ಅಥವಾ ನಮ್ಮ ಒಂದು ಕಾಯಿಗಳಿಗೆ ದಾಯ ಅಂತ ನಾವೇನು ಕರಿತೀವಿ, ಈ ಒಂದು ಕಾಯಿಗಳನ್ನು ಹಾನಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರುವಂಥ ಒಂದು ಸಂಗತಿಯಾಗಿದೆ ಅನ್ನೋಂಥ ವಿಚಾರ. ಈ ಪಾನ್ಸ್, PAWNS ಅಂತ ನಾವು ಕರಿತೀವಿ, ಪಾನ್, ಚೆಸ್ ಪಾನ್ ಅಂತ. ಈ ಚೆಸ್ ಪಾನಲ್ಲಿ ಬಂದ್ಬಿಟ್ಟು ನಾವು ಹೀಗೆ ಹೇಳ್ದಂಗೆ ನೈಟ್ ಅಂತ ಇದೆ, ಕ್ವೀನ್ ಇದೆ, ಕಿಂಗ್ ಇದೆ, ಸೋಲ್ಜರ್ಸ್ ಇದ್ದಾರೆ, ಆನೆ ಇದೆ, ಎಲಿಫೆಂಟ್ ಇದೆ, ಸೊ ಈ ಥರ ಬಿಷಪ್ ಇದೆ. ಸೊ ಅದನ್ನು ನಾವು ಬೇರೆ ಬೇರೆ ಹೆಸರಲ್ಲಿ ಸಹ ಕರೆಯೋದನ್ನು ನಾವು ಗಮನಿಸಿರ್ತೀವಿ. ಇದಕ್ಕೂ ಹೂಡಿಕೆಗೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ, ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ಅಂತಂದರೆ, ಫೈನಾನ್ಷಿಯಲಿ ಫ್ರೀಡಮ್ ಬೇಕು ಅಂತಂದರೆ ಒನ್ ಸ್ಟೆಪ್ ಅಟ್ ಎ ಟೈಮ್ ಅನ್ನಾರು ನಾವು ಪ್ರಯತ್ನ ಪಡಬೇಕು ಅನ್ನೋಂಥ ವಿಚಾರ. ನಾವು ಕಡಿಮೆ ಅಂದ್ರೂ ಸಹ ಒಂದಿಷ್ಟು ಹಣವನ್ನು ಉಳಿಸ್ಬೇಕು, ಉಳಿತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಉಳಿತಾಯ ಮಾಡೋದು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾವು ಈ ಹಲವಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದರಲ್ಲಿ RD ಮೂಲಕ ಸಹ ನಾವು ಉಳಿತಾಯ ಮಾಡ್ಬೋದು, FD ಮೂಲಕ ವಾರ್ಷಿಕ ಉಳಿತಾಯ ಮಾಡ್ಬೋದು, SIP ಮೂಲಕ ಮ್ಯೂಚುವಲ್ ಫಂಡಲ್ಲಿ ಸಹ ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು, ಲಂಸಮ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡಲ್ಲಿ ಮಾಡ್ಕೊತಾ ಹೋಗ್ಬೋದು, ಬಂಗಾರದಲ್ಲಿ ನೀವು ಹೂಡಿಕೆ ಮಾಡ್ಕೊತಾ ಹೋಗ್ಬೋದು. ಹಾಗೆ ನೀವು ಅತ್ಯಂತ ಸ್ಪೆಕ್ಯುಲೇಟಿಂಗ್ ಆ್ಯಸೆಟ್ಸ್ ಅಂತ ಕರೆಯಲ್ಪಡುವಂತಹ ಶೇರ್ ಮಾರ್ಕೆಟ್ನಲ್ಲಿರುವಂತಹ ಪ್ರತ್ಯೇಕವಾದ ಕಂಪನಿಯ ಷೇರುಗಳಲ್ಲಿ ನೀವು ಹೂಡಿಕೆ ಮಾಡ್ಕೊತಾ ಹೋಗ್ಬೋದು. ತುಂಬ ವಾಲಟೈಲ್ ಆಗಿರುವಂಥ, ಏರುಪೇರು ಆಗುವಂತಹ, ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುವಂತಹ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆ ಒಂದು ಮಾರುಕಟ್ಟೆಯಲ್ಲಿ ಸಹ ನೀವು ಹಣವನ್ನು ತೊಡಗಿಸ್ಕೊಬೋದು. ಈ ರೀತಿ ಹಲವಾರು ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆ. ಸ್ಟೇಬಲ್ ಆಗಿ ಇನ್ಕಮ್ ಬೇಕು ಅಂತಂದರೆ ಬಾಂಡ್ ಮಾರ್ಕೆಟಲ್ಲಿ ನೀವು ಹಣವನ್ನು ಹಾಕಿಕೊಳ್ಳೋದಾಗಿರ್ಬೋದು. ಇದರ ಮೂಲಕ ಏನಾಗುತ್ತೆ, ನಿಮ್ಮ ಆರ್ಥಿಕ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಈಗ ಬಹಳಷ್ಟು ರೀತಿಯಾದಂಥ ಹಣಕಾಸಿನ ಯಂತ್ರಗಳು ಬಂದಿದೆ. ಅದರ ಬಗ್ಗೆ ನಾನು ಒಂದೊಂದು ಹಣಕಾಸಿನ ಯಂತ್ರ ಬಗ್ಗೆನೂ ಸಹ ಸುವಿಸ್ತಾರವಾಗಿ ಪ್ರತ್ಯೇಕವಾಗಿ ವಿಡಿಯೋಗಳನ್ನೆಲ್ಲ ನಾನು ಮಾಡಿದ್ದೀನಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರ ಅಂತ ಅನ್ಕೊತೀನಿ. ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇರುವಂತಹ ವಿಡಿಯೋಸ್ಗಳೆಲ್ಲದನ್ನೂ ಸಹ ನೀವು ನೋಡಿ. ಅದರಲ್ಲಿ ನಾನು ಪಿಯರ್ ಟು ಪಿಯರ್ ಪ್ಲಾಟ್ಫಾರ್ಮ್ಸ್ಗಳ ಬಗ್ಗೆ ಹೇಳಿದ್ದೀನಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ, ETF ಬಗ್ಗೆ ಹೇಳಿದ್ದೀನಿ, ಈ ರೀತಿ ಹಲವಾರು ಹಣಕಾಸಿನ ಯಂತ್ರದ ಬಗ್ಗೆ ಹೇಳಿದ್ದೀನಿ. ಈ ಶೇರ್ ಮಾರ್ಕೆಟ್ನಲ್ಲಿ ಹಣ ಹಾಕೋದು, ಅದೇ ರೀತಿಯೇ ಬೇರೆ ಬೇರೆ ಹಲವಾರು ಹಣಕಾಸಿನ ಯಂತ್ರಗಳಲ್ಲಿ ನೀವು ಹಣ ತೊಡಗಿಸ್ಕೊಳ್ಳೋದು ಸಹ ಒಂದು ರೀತಿ ಚೆಸ್ ಆಟ ಆಡೋ ಥರನೇ ಅಂತ ಅನ್ಬೋದು. ನೀವು ಹೇಗೆ ಚೆಸ್ ಆಟದಲ್ಲಿ ಒಂದೊಂದು ಹೆಜ್ಜೆಗೂ ಒಂದೊಂದು ಘಟ್ಟಕ್ಕೂ ನೀವು ದಾಟಿ ದಾಟಿ ಮುಂದೆ ಹೋಗ್ತಾ ಹೋಗ್ತಾ ನೀವು ಗೆಲ್ಲುವ ಒಂದು ಪಣ ತೊಟ್ಟು ಮುನ್ನಡೀತಿರೋ, ಅದೇ ರೀತಿಯೇ ಇಲ್ಲೂ ಸಹ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ವಯವಾಗಿ ನಿಮ್ಮ ಬಳಿ ಇರುವಂತಹ ಹಣಕಾಸಿನ ಯಂತ್ರಗಳನ್ನು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಟ್ಕೊಂಡು ನೀವು ಮುನ್ನಡೆಯಬೇಕಾಗುತ್ತೆ. ಆ ಮುನ್ನಡೆಯುವ ಮೂಲಕ ಹೇಗೆ ಗೇಮಲ್ಲಿ ಪ್ರೋಗ್ರೆಸ್ ಕಾಣ್ತೀರೋ, ಆಟದಲ್ಲಿ ಹೇಗೆ ಮುನ್ನಡೆ ಸಾಧಿಸ್ತೀರೋ, ಅದೇ ರೀತಿ ಜೀವನದ ಹಣಕಾಸಿನ ಒಂದು ಆಟದಲ್ಲೂ ಸಹ ನೀವು ಮುನ್ನಡೆಯನ್ನು ಸಾಧಿಸ್ತೀರಾ ಅನ್ನುವಂಥ ವಿಚಾರ. ಹೇಗೆ ಈ ಆಟ ಆಡ್ತಾ ಇರ್ಬೇಕಾದ್ರೆ ಚೆಸ್ಸಲ್ಲಿ ನಿಮಗೆ ಎದುರಾಳಿಗಳು ಬಂದು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೋ, ಅದೇ ರೀತಿ ಸಹ ಈ ಒಂದು ಆಟದಲ್ಲೂ ಸಹ, ನಿಜವಾದ ಆಟದಲ್ಲಿ, ಹಣಕಾಸಿನ ಆಟದಲ್ಲೂ ಸಹ ಹಲವು ರೀತಿಯಾದಂಥ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಆರ್ಥಿಕ ಕುಸಿತ ಆಗ್ಬೋದು, ದೇಶಗಳ ನಡುವೆ ಯುದ್ಧ ಸಂಭವಿಸ್ಬೋದಾಗಿರ್ಬೋದು, ಅಥವಾ ರಾಜಕೀಯ ಅತಂತ್ರತೆ ಇರಬಹುದು. ಈ ರೀತಿ ಹಲವಾರು ಸಮಸ್ಯೆಗಳು ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಾಗಿ ನಮ್ಮ ದೇಶಕ್ಕೆ ಆಗುವಂತಹ ಬದಲಾವಣೆಗಳು ಅಂತ ಹೇಳ್ಬೋದು. ಈ ಬದಲಾವಣೆಗೆ ಅನುಗುಣವಾಗಿ ಹಣಕಾಸಿನ ಮಾರುಕಟ್ಟೆಯಲ್ಲೂ ಸಹ ಹಲವು ರೀತಿಯಾದಂತಹ ಬದಲಾವಣೆಗಳನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥ ವಿಚಾರ. ಈ ಒಂದು ಚೆಸ್ಸಲ್ಲಿ ಹೇಗೆ ನಾವು ಸ್ಟ್ರಾಟಜಿನ ಇಟ್ಕೊಂಡು ಮುನ್ನಡೆತೇವೋ, ಅದೇ ರೀತಿ ಹಣಕಾಸು ಯಂತ್ರಗಳಲ್ಲೂ ಸಹ, ಹಣಕಾಸಿನ ಒಂದು ಮಾರುಕಟ್ಟೆಗಳಲ್ಲೂ ಸಹ ಹಲವು ಬಗೆಯಾದಂತಹ ಸ್ಟ್ರಾಟಜಿನ ಬಳಸಬೇಕಾಗತ್ತೆ. ಎಲ್ಲ ಒಂದು ಕಡೆ ಒಂದು ಹೆಜ್ಜೆ ನಾವು ತಪ್ಪಾಗಿಟ್ಟರೂ ಸಹ, ಹೇಗೆ ಚೆಸ್ಸಲ್ಲಿ ನಮ್ಮ ಒಂದು ಆಟದಲ್ಲಿ ನಾವು ಆ ಒಂದು ಕಾಯಿಗಳನ್ನು ಕಳ್ಕೊಳ್ತೇವೋ, ಆ ರೀತಿ ಈ ಹಣಕಾಸಿನ ಯಂತ್ರಗಳಲ್ಲೂ ಸಹ ನಾವು ಎಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆ ಇಟ್ಟು
ತಪ್ಪಾದಂತಹ ಟೈಮಿಂಗ್ಸ್ನಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ನಮಗೆ ಲಾಸ್ ಅಥವಾ ನಷ್ಟ ಆಗುವಂಥ ಸಾಧ್ಯತೆಗಳು ಸಹ ಇದೆ. ಇದು ಬರೀ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರ ಮಾತ್ರ ಅಲ್ಲದೆ ಜೀವನಕ್ಕೂ ಸಹ ಇದೊಂದು ವಿಷಯ ನಮಗೆ ಅನುಗುಣವಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಜೀವನದಲ್ಲೂ ಸಹ ಹಲವಾರು ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಂದ್ರೆ ಪರಿಶ್ರಮ ಇರಬೇಕಾಗುತ್ತೆ, ತಾಳ್ಮೆ ಇರಬೇಕಾಗುತ್ತೆ ಅನ್ನೋದನ್ನು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಈ ಹಣಕಾಸಿನ ಮಾರ್ಕೆಟ್ನಲ್ಲೂ ಸಹ ಸೂಕ್ತವಾದಂಥ ಸ್ಟ್ರಾಟಜಿನ, ತಾಳ್ಮೆನ ಅಳವಡಿಸ್ಕೊಂಡು ಮುನ್ನುಗ್ಗಬೇಕಾಗುತ್ತೆ ಅನ್ನೋದು ಈ ಒಂದು ಸಂಚಿಕೆಯ ಒಂದು ಮಾಹಿತಿ. ಈ ವಿಷಯ ತಮಗೆ ಹೇಳಿಸಿದರೆ ಲೈಕ್ ಮಾಡಿ, ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFETA ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.